ಮಧ್ಯರಾತ್ರಿ 2:15ಗೆ 2 ಮರ ಬಿದ್ದು ಮನೆ ಜಖಮಾಗಿದೆ, ಏನೂ ಇಲ್ಲ. ಆವಾಗ ಅಕ್ಕ ಒಬ್ಬಳೇ ಇದ್ಲು ಅಲ್ಲಿ ಅದರಲ್ಲಿ, ಕೆಳಗಡೆ ಬಂದು ಕೂತ್ಕೊಂಡಿತ್ತು. ಕಡೆಗೆಲ್ಲ ಬಬ್ಬೆ ಹಾಕಿದ್ರ ಮೇಲೆ ಎಲ್ಲರೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಮತ್ತು ಗೌರ್ಮೆಂಟ್ ನಮಗೆ ಸಹಾಯ ಮಾಡಬೇಕು. ನನಗೆ ದುಡಿಲಿಕ್ಕೆ ಆಗೋದಿಲ್ಲ, ನನಗೆ ಸೀಟು ಸಂತೆಲ್ಲ ಇದೆ. ಅಕ್ಕ ಒಬ್ಬಳೇ ಇರ್ತದಕ್ಕೂ ದುಡಿಯೋಕ್ಕಾಗೋದಿಲ್ಲ, ಹಾರ್ಟ್ ಪೇಷಂಟ್ ನಾನು. ಮತ್ತು ಜಮೀನು ಏನೂ ಇಲ್ಲ, ಸ್ವಲ್ಪ ಜಮೀನು ಇರೋದು. ಶುಗರ್ BP ಎಲ್ಲ ಉಂಟು. ನನಗೆ ತಿಂಗಳಿಗೆ 3,000 ರೂಪಾಯಿ ಬೇಕಾಗ್ತದೆ. ಗೌರ್ಮೆಂಟ್ ಏನಾದರೂ ನಮಗೆ ಹೆಲ್ಪ್ ಮಾಡಬೇಕು, ದಾನಿಗಳು ಎಲ್ಲ ಹೆಲ್ಪ್ ಮಾಡಬೇಕು. ಸುಮಾರು ಒಂದು 2 ಲಕ್ಷ ರೂಪಾಯಿ ಹಾನಿಯಾಗಿದೆ. ಆದರೆ ಸಂಪೂರ್ಣ ಮನೆ ಜಖಮಾಗಿದೆ. ಮತ್ತು ತರಕಾರಿ ಅಕ್ಕಿ ಎಲ್ಲ ಇತ್ತು, ಎಲ್ಲ ಅದ್ದೋಗಿದೆ. ಬಟ್ಟೆ ಇತ್ತೆ ಎಲ್ಲ ಅದ್ದೋಗಿದೆ. ದುಡುಗು ಈಗ ನಮ್ಮ ಕೈಲಿ ಆಗೋದಿಲ್ಲ, ಅಕ್ಕಂದು ಅದ್ರ ಕೈಲೂ ಆಗೋದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಭಾರಿ ಕಷ್ಟ ನಮಗೆ. ಇದು ಒಬ್ಬಳು ನಾನು, ನಮ್ಮ ಕೂರಿನ ದುಡುಕೇನು ಆಗೋದಿಲ್ಲ. ಒಂದು ತಮ್ಮ ಇದ್ದವನು ಅವ್ನಿಗೆ ಹಾಕಿ ಬೇಕು. ಮತ್ತು ನಮ್ಗೆ ಯಾವತ್ತೂ ಅನ್ಸೋದಿಲ್ಲ, ಮಣ್ಣು ಗೋಡೆ ಕಟ್ಕೊಳ್ಳೋಕ್ಕೂ ಆಗೋದಿಲ್ಲ, ದುಡುಕೋಕ್ಕೂ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಸಹಾಯ ಮಾಡಬೇಕು ನಮಗೆ. ಅಕ್ಕಿ ಸುಮಾರು ಸಾಮಾನು ಇತ್ತು, ಮಳೆ ಬಂದಿತ್ತು, ಒದ್ದೋಯ್ತು, ಸಾಕು ಕಾಲಿಲ್ಲ. ಈಗ ಊಟ ಮಾಡೋಕ್ಕೂ ತುಟ್ಟಿ ನಮಗೆ. ಕೂತ್ಕೊಂಡಿವಿ, ಬೇಕಾದ್ರೆ ಗಾಳಿ ಬಂದಾಗ ಮರ ಮುಗಿದ್ಕೊಂಡು ಯಾರು ಬಂದು ಕೂತ್ಕೊಂಡು ಅಂಗಡದಲ್ಲಿ ಮಾಡಿ ಒದ್ದಿದೆ ನಾನು. ಕಡೆಗೆಲ್ಲ ಬಂದರು ನೋಡಲಿಕ್ಕೆ.